ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಗವಿಕಲ ನೌಕರರ ಸಂಘ ಖಾನಾಪುರ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಸಮಾರಂಭ ನಡೆಯಿತು. ಉದ್ಘಾಟಕರಾಗಿ ಡಾಕ್ಟರ್ ವನಿತಾ ಮೆಟಗುಡ್ ಹಾಗೂ ಶ್ರೀ ರಾಜಶೇಖರ್ ಬಿರಾದರ್, ಶ್ರೀಮತಿ ಎಸ್.ಎನ್. ಭದ್ರಿ, ಡಾಕ್ಟರ್ ದಾನಮ್ಮ ಜಳಕಿ, ಚಂದ್ರಶೇಖರ್ ಕೋಲ್ಕಾರ್, ಡಾಕ್ಟರ್ ಸುನೀಲ್ ಪರೇಟ್, ಎಂ.ವೈ. ಮೆಣಸಿನಕಾಯಿ, ವಿಠ್ಠಲ್ ಯಕಾಜಿನವರ್, ಸುಮಾ ದೊಡಮನಿ, ತಮ್ಮಣ್ಣ ಹಡಪದ್, ಮಂಜುಳಾ ದೊಡಮನಿ, ಪ್ರೇಮಾ ಕುಲಕರ್ಣಿ, ಪೂರ್ಣಿಮಾ ನಾಯ್ಕ್, ಯಶಸ್ವಿನಿ ಗೋಂದಳಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಸಾಧಕ ಮಹಿಳೆಯರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಸಾಧಕರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನೂರಾರು ಜನ ಶಿಕ್ಷಕರಿಂದ ಹಾಜರಿದ್ದರು. ಪ್ರೇಮಾ ಸಿದಲಿ ಕಾರ್ಯಕ್ರಮ ನಿರೂಪಿಸಿದರು. ರುದ್ರೇಶ್ ಬಡಿಗೇರ್ ಸ್ವಾಗತಿಸಿದರು. ಸಿ.ಕೆ. ಕೋಲ್ಕಾರ್ ವಂದಿಸಿದರು ಅಂತ ಹೇಳ್ತಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡವನ್ನ. ಬೆಳಗಾವಿಯಿಂದ ವರದಿಗಾರರು ರಮೇಶ್ ಬದಾಮಿಯವರು. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ರಾಜ್ಯ ಸರ್ಕಾರಿ ವಿಕಲಚೇತನ ನೌಕರರ ಸಂಘ ಖಾನಾಪುರ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ತುಂಬ ಚೆನ್ನಾಗಿ ಸವಿಸ್ತಾರವಾಗಿ ಮನಮುಟ್ಟುವಂತೆ ಮಹಿಳೆಯರನ್ನು ಅಂತಾರಾಷ್ಟ್ರೀಯದಲ್ಲೂ ಕೂಡ ಪ್ರತಿಯೊಂದು ರಂಗದಲ್ಲಿ ಮುಂದಿದ್ದಾಳೆ ಎನ್ನುವುದನ್ನು ಸವಿಸ್ತಾರವಾಗಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಸುರೇಶ್ ಸಂಕ್ರಣ್ಣವರ್ ಸರ್ ಎಲ್ಲರನ್ನೂ ಉದ್ದೇಶಿಸುತ್ತಾ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ತುಂಬ ಹೃದಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಾಧನೆಯನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನಮ್ಮೆಲ್ಲರಿಗೂ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸುತ್ತೇವೆ. ತಮ್ಮ ಹೆಸರು ಹೇಳ್ರಿ. ನಮ್ಮ ಹೆಸರು ಯಶಸ್ವಿನಿ ಗೊಂದಳೆ, ಮತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ತಾಯಿಯಂದಿರವರೆಗೂ ಇಲ್ಲಿ ಅವಕಾಶ ಕೊಟ್ಟಿದ್ದು ತುಂಬ ಸ್ಮರಣೀಯವಾಗಿದೆ. ಓಕೆ, ಥ್ಯಾಂಕ್ ಯು. ಒಂದು ನಿಮಿಷ ಮಹಿಳೆಯರಿಗೆ ಒಂದು ವಿಶೇಷವಾದಂಥ ಗೌರವವನ್ನು ಪಡೆದುಕೊಂಡಿದ್ದೇವೆ. ಎಲ್ಲರೂ ಈ ಒಂದು ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ನಮಗೆ ನೀಡಿದಂತಹ ಅಧ್ಯಕ್ಷರಿಗೂ ಹಾಗೂ ಅತಿಥಿಗಳಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ, ಕರ್ನಾಟಕ ರಾಜ್ಯ ಸರ್ಕಾರಿ ವಿಕಲಚೇತನರ ನೌಕರರ ಸಂಘ ಖಾನಾಪುರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ನನ್ನನ್ನು ಗುರುತಿಸಿ ಸರಿತಾ ಗುಡಿಮನಿ ನನಗೆ ವೀರ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ನೀಡಿದ್ದಕ್ಕೆ ಧನ್ಯವಾದಗಳು. जवाब भी वही, शौक़े पहन भी वही, अज़्म जवाब भी वही, ज़ीनत की राह में मंजिल का निशाना भी वही।